ಅನ್ನ, ಚಪಾತಿ, ಪೂರಿ ಯಾವುದಕ್ಕಾದರೂ ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಒಂದು ಕುರ್ಮ ಮಾಡಿಕೊಂಡ್ರೆ ತುಂಬ ಸೂಪರಾಗಿರುತ್ತೆ ಹಾಗೂ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ನೋಡಿ ಸಿಂಪಲ್ಲಾಗಿ, ಮತ್ತು ಇದಕ್ಕೆ ನಾನು ಬಟಾಣಿ ಕಾಳು ಕೂಡ ಹಾಕಿಲ್ಲ. ಸಿಂಪಲ್ಲಾಗಿ ಒಂದು 3 ಐಟಮ್ ತರಕಾರಿ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಸ್ಪೈಸಸ್ ಹಾಕೋಣ. ಇಲ್ಲಿ ನೋಡಿ ಚಕ್ಕೆ ಮತ್ತು ಲವಂಗನ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ತಕ್ಕಂಗೆ ಹಾಕಿ ಚಕ್ಕೆ ಲವಂಗ ಹಾಕಿದ್ದೀನಿ. ನಂತರ ಇಲ್ಲಿ ಕಲ್ಲು ಹೂವು ಮತ್ತು ಜಾಪತ್ರೆನ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಜೊತೆಗೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಹಾಕ್ತಿದ್ದೀನಿ. ನಂತರದಲ್ಲಿ ಹಾಗೆ ಈರುಳ್ಳಿ ಕೂಡ ಹಾಕ್ತಿದ್ದೀನಿ. ಎಲ್ಲ ಐಟಮ್ನು ಒಟ್ಟಿಗೆ ಹಾಕ್ತಿದ್ದೀನಿ, ಯಾಕಂದರೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಆದ್ದರಿಂದ ಈರುಳ್ಳಿ ಹಾಕಿ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳಿ. ನಂತರದಲ್ಲಿ ಟೊಮೆಟೊ ಕೂಡ ಜೊತೆಗೆ ಹಾಕ್ತಿದ್ದೀನಿ ನಾನು. ನೋಡಿ ಸ್ವಲ್ಪ ಬಾಡಾದಮೇಲೆ ಟೊಮೆಟೊ ಕೂಡ ಹಾಕಿ, ಜೊತೆಗೆ ಇಲ್ಲಿ ಮೆಣಸಿನ್ಕಾಯಿ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕಿ, ಯಾಕಂದರೆ ಗ್ರೀನಾಗಿ ನಾನು ಇಲ್ಲಿ ಗ್ರೇವಿ ಮಾಡ್ತಿದ್ದೀನಿ. ಅದರಿಂದ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕನಾಗಿ ಹಾಕಿ, ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಾಗೂ 1 ಟೊಮೆಟೊ ಇಷ್ಟನ್ನು ಹಾಕಿಬಿಟ್ಟು ನೀರು ಹಾಕೋದೇನು ಬೇಡ. ಇದೇ ರೀತಿಯಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಒಂದು 3/4% ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಹೀಗೆ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಫ್ರೈ ಆಗುತ್ತೆ ಅಂತ, ಮತ್ತು ಬೇಗ ಕೂಡ ಸ್ಮೂತ್ ಆಗುತ್ತೆ ನಮಗೆ. ಆದ್ದರಿಂದ ನೋಡಿ ಉಪ್ಪು ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಮೆತ್ತಗಾಗಿರುತ್ತೆ. ನೋಡಿ ಇವಾಗ ಮುಚ್ಚಳ ಮುಚ್ತೀನಿ. ಒಂದು 5 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ. ಮುಚ್ಚಳ ಮುಚ್ಚಿದ್ದೀನಿ, ಒಂದು 5 ನಿಮಿಷ ಆಗಿದೆ. ನೋಡಿ ಚೆನ್ನಾಗಿ ಕೂಡ ಮೆತ್ತಗಾಗಿದೆ. ಈಗ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಬಿಡಬೇಕಾಗುತ್ತೆ. ನೋಡಿ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ಪೂರ್ತಿ ತಣ್ಣಗಾಗಲಿ. ಬೇರೆ ಪ್ಲೇಟಲ್ಲಿ ಕೂಡ ಹಾಕ್ಕೋಬೋದು ನೀವು. ಇದು ತಣ್ಣಗೆ ಆಗಿ ಬಂದಮೇಲೆ ನೀವು ಮಿಕ್ಸಿಲಿ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಗ್ರೈಂಡರಲ್ಲಿ ಮಾಡ್ಕೋಬೋದು. ನಾನು ಗ್ರೈಂಡರ್ ತೊಗೊಂಡಿದ್ದೀನಿ. ನಂತರದಲ್ಲಿ ಇಲ್ಲಿ ಫ್ರೈ ಮಾಡಿರುವಂತಹ ಒಂದು ಮಿಕ್ಸ್ಚರ್ನ ಹಾಕ್ತಾಯಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಗ್ರೀನಾಗಿ ನಾವು ಮಾಡ್ತಿದ್ದೀವಲ್ವ, ಆದ್ದರಿಂದ ತುಂಬ ಇಂಪಾರ್ಟೆಂಟು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಪುದೀನ ಸೊಪ್ಪು. ಪುದೀನ ಇಲ್ಲಾಂದರೆ ನಡೆಯುತ್ತೆ, ಕೊತ್ತಂಬರಿ ಹಾಕಿ. ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು, ಯಾಕಂದರೆ ತುಂಬ ತೆಳ್ಳಗಾದರೆ ಅಷ್ಟು ಚೆನ್ನಾಗಿರಲ್ಲ. ಯಾಕಂದರೆ ನಂತರದಲ್ಲಿ ನಾವು ತರಕಾರಿ ಕೂಡ ಬೇಯಿಸೋಕೆ ಇಡ್ತೀವಲ್ಲ, ಅದಕ್ಕೂ ಸ್ವಲ್ಪ ನೀರು ಹಾಕಿರ್ತೀವಿ, ತುಂಬ ತೆಳ್ಳಗಾಗಿಬಿಡುತ್ತೆ. ಆದ್ದರಿಂದ ನೋಡಿ ಈಗ ರುಬ್ಬಿ ರೆಡಿ ಮಾಡ್ಕೊಳ್ತೀನಿ ನಾನು. ನಂತರ ಪಕ್ಕದಲ್ಲಿ ಒಂದು ಕುಕ್ಕರಿಗೆ ನಾನಿಲ್ಲಿ ತರಕಾರಿಗಳನ್ನು ಹಾಕ್ತಾಯಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಇದು 3 ತರಕಾರಿ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಬೇಕಾದರೆ ನೀವು ಬಟಾಣಿ ಕಾಳು ಹಾಕ್ತೀರ ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇರೆ ತರಕಾರಿಗಳನ್ನು ಕೂಡ ನೀವು ಹಾಕ್ಕೋಬೋದು. ತರಕಾರಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ಒಂದು ಕಾಲು ಲೋಟದಷ್ಟು ನೀರು, ಜೊತೆಗೆ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಅರಿಶಿನ ಹಾಕಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು ನಾವು 2 ವಿಸಲ್ ತೊಗೋಬೇಕು. ಕಾಲು ಲೋಟ ಸಾಕು, ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪ ತರಕಾರಿ ಸ್ವಲ್ಪ ಮುಳುಗಲಿ ಅಂತ ಅಷ್ಟೇ. ನೋಡಿ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ಇನ್ನೊಂದು ಸ್ವಲ್ಪ ಟೋಟಲ್ ಕಾಲು ಲೋಟದಷ್ಟು ನೀರು ಹಾಕಿದ್ದೀನಿ, ಜಾಸ್ತಿ ಬೇಡ ಹಾಕೋದು. ಈಗ ಮುಚ್ಚಳ ಮುಚ್ಚಿ 2 ವಿಸಲ್ ತೆಗೆಸ್ಕೊಳ್ಳೋಣ. ನಾವು ಬೇಗ ರೆಡಿ ಆಗುತ್ತೆ. ಒಂದು 10 ನಿಮಿಷದಲ್ಲೇ ನೀವು ರೆಡಿ ಮಾಡ್ಕೋಬೋದು. ನೋಡಿ ಇವಾಗ ಮತ್ತು ಅದೇ ಪ್ಯಾನ್ ತೊಳ್ಕೊಂಬಂದಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ತಿದ್ದೀನಿ. ನಾನು ಸ್ವಲ್ಪ ಈರುಳ್ಳಿ ಬೇಗನೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಳ್ಳಿ ನೀವು. ನೋಡಿ ಈಗ ಸ್ವಲ್ಪ ಬಾಡಿಸ್ಕೋಬೇಕು ಅದನ್ನು. ನೋಡಿ ಈ ರೀತಿಯಾಗಿ. ಜೊತೆಗೆ ಇಲ್ಲಿ ಬೇಕಾದರೆ ನೀವು ಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ತುಂಬ ಖಾರ ಆಗುತ್ತೆ ಆದರೆ. ನೋಡಿ ಸ್ವಲ್ಪ ಈಗ ಫ್ರೈ ಆಗಿದೆ ಈರುಳ್ಳಿ. ಇವಾಗ ನಾವು ರುಬ್ಬಿದ್ವಲ್ಲ ಮಸಾಲೆನ, ಆ ಮಸಾಲೆ ಹಾಕ್ತಾಯಿದ್ದೀನಿ. ಇದು ಗಟ್ಟಿ ಮಸಾಲೆನ ತೆಗೆದಿಟ್ಕೊಂಡಿದ್ದೆ ನೋಡಿ. ಇಷ್ಟು ನೀರು ಹಾಕಿದ್ದು ರುಬ್ಬಕ್ಕೆ ಅಷ್ಟೇ ಇದೆ ಇದು. ನಂತರದಲ್ಲಿ ಒಂದು ಗ್ರೈಂಡರ್, ಒಂದು ಜಾರ್ ತೊಳೆದ ನೀರು ಕೂಡ, ಅದನ್ನು ಕೂಡ ಸಪ್ರೇಟ್ ಇದೆ. ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ ನೀವು. ಮತ್ತು ತರಕಾರಿ ಹಾಕಿರೋದ್ರಿಂದ ಹೆಲ್ದಿ ಕೂಡ ಅಲ್ವಾ. ಮತ್ತು ಇದಕ್ಕೆ ಯಾವುದೇ ಗರಂ ಮಸಾಲ ಏನೂ ಹಾಕಿಲ್ಲ ನಾನು. ಮನೆಯಲ್ಲಿರುವ ಐಟಮ್ಗಳನ್ನೇ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದೇನು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಅಂತೇನಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಇದು ಫ್ರೈ ಆಗಿರುವಂತಹ ಒಂದು ಐಟಮ್ ಅಲ್ವಾ. ಆದ್ದರಿಂದ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಇದಕ್ಕೆ ನಾವು ಹೆಚ್ಚಿರುವಂಥ ತರಕಾರಿ ಏನು ಬೇಯಿಸಿದ್ವಲ್ಲ ನಾವು, ಆ ಒಂದು ತರಕಾರಿನ ಹಾಕ್ತಾಯಿದ್ದೀನಿ. 2 ವಿಸಲ್ ಆಗಿದೆ ನೋಡಿ, ಚೆನ್ನಾಗಿ ಕೂಡ ಬೆಂದಿದೆ. ನೀರು ಕೂಡ ನೋಡಿ ಹಂಗಿದೆ ಅಲ್ವಾ. ಅದರಿಂದ ಈಗ ನೀರೇನು ಜಾಸ್ತಿ ಹಾಕೋದು ಬೇಡ. ನೋಡಿ ತರಕಾರಿ ನಾವು ಒಂದು ಬೇಯಿಸಿರುವಂಥ ತರಕಾರಿ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕಾಗುತ್ತೆ ನಾವು.
ಅದೇ ಮಿಕ್ಸ್ ಮಾಡ್ಕೊಂಡು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ತಿನ್ನೋಕ್ಕೆ ಕೂಡ ತುಂಬ ಸೂಪರಾಗಿತ್ತು. ಸಿಂಪಲ್ಲಾಗಿ ಕೂಡ ಮಾಡ್ಕೊಬೋದಲ್ವಾ. ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ನಾವು ಉಪ್ಪು ಕೂಡ ನೋಡ್ಕೋಬೇಕಾಗುತ್ತೆ ಎಷ್ಟು ಉಪ್ಪು ಬೇಕು ಅಂತ. ಇವಾಗ ಒಂದು ನೀರಿರುತ್ತಲ್ಲ, ನಾವು ಮಿಕ್ಸಿ ಜಾರ್ ತೊಳೆದಿರೋದು ಅಥವಾ ಗ್ರೈಂಡರ್ ಜಾರ್ ತೊಳೆದಿರೋದು, ಆ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನೋಡಿ ಇಷ್ಟು ನೀರಿದೆ, ಇದಷ್ಟನ್ನು ಆ್ಯಡ್ ಮಾಡ್ತೀನಿ ನಾನು. ಇವಾಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ನೋಡ್ಕೊಳ್ಳಿ, ಫಸ್ಟೇ ಹೇಳ್ದಂಗೆ. ಇವಾಗ ಒಂದು ಕುದಿ ಬಂದರೆ ಸಾಕು, ತುಂಬ ಸಿಂಪಲಾಗಿ ಹಾಗೂ ಪಟ್ಟನಂಗೆ ರೆಡಿ ಮಾಡ್ಕೋಬೋದು ಈ ಒಂದು ವೆಜ್ ಕುರ್ಮಾನ. ನೀವು ನೋಡಿ ಉಪ್ಪು ನೋಡಿದ್ರೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದರಿಂದ ಸ್ವಲ್ಪ ಉಪ್ಪನ್ನ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ಒಂದು 2ರಿಂದ 3 ನಿಮಿಷ ಸಾಕು, ಯಾಕಂದರೆ ಎಲ್ಲ ಬೆಂದಿರುವಂಥ ತರಕಾರಿ ಆದ್ದರಿಂದ ಜಾಸ್ತಿ ಏನು ಬೇಯಿಸ್ಬೇಕು ಅಂತಿಲ್ಲ. ನೋಡಿ ಮುಚ್ಚಳ ಮುಚ್ತೀನಿ, ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ತೀನಿ. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಸಿಂಪಲ್ಲಾಗಿ ನಮ್ಮ ವೆಜ್ ಕುರ್ಮಾ ರೆಡಿಯಾಗಿದೆ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು. ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಫೇಸ್ಬುಕ್ಕಲ್ಲಿ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೋಡಿ ಈಗ ರೆಡಿಯಾಗಿದೆ. ನಾನು ಸಿಂಪಲ್ ಅನ್ನ ಇತ್ತು ಬೆಳಗ್ಗೆ ಮಾಡಿರೋದು, ಇದು ಮಧ್ಯಾಹ್ನ ಮಾಡಿರುವಂಥ ಒಂದು ಕುರ್ಮಾ. ಬೆಳಗ್ಗೆ ಅನ್ನ ಮಾಡಿದ್ದೆ ನಾನು, ಅನ್ನ ಹಾಗೆ ಇದೆ. ನೋಡಿ ಅನ್ನ ತೊಗೊಂಡಿದ್ದೀನಿ. ಈ ಒಂದು ಕುರ್ಮಾನ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ಮಾಡಿರುವಂಥದ್ದು. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಟೇಸ್ಟ್ ಕೂಡ ಮಾಡ್ತೀನಿ ನಾನು. ಬಟಾಣಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಥವಾ ಬಟಾಣಿ ಇಲ್ಲ ಅಂದರೆ ಈ ರೀತಿ ಸಿಂಪಲಾಗಿ ಮಾಡ್ಕೊಬೋದು. ಆಲೂಗಡ್ಡೆ ಅಂದರೆ ಎಲ್ಲರ ಮನೆಗೆ ಇದ್ದೇ ಇರುತ್ತೆ. ಬೀನ್ಸ್ ಅಂತೂ ತಂದೆ ತರ್ತೀರ ಪಲಾವ್ ಮಾಡೋಕ್ಕೆ, ಕ್ಯಾರೆಟ್ ಕೂಡ ತರ್ತೀರ. ಅದರಿಂದ ನೋಡಿ ಇವಾಗ ನಾನು ಟೇಸ್ಟ್ ಕೂಡ ಮಾಡ್ತಿದ್ದೀನಿ, ಅದೇ ಬ್ರೆಡಲ್ಲಿ ಟೇಸ್ಟ್ ಕೂಡ ಮಾಡ್ತಾಯಿದ್ದೀನಿ ನಾನು. ತುಂಬ ಸಿಂಪಲ್ಲಾಗಿತ್ತು ಹಾಗೂ ತುಂಬಾ ರುಚಿಯಾಗಿತ್ತು. ನಿಜವಾಗ್ಲೂ ಹೇಳಬೇಕು ಅಂದರೆ ಪೂರಿ ಜೊತೆ ಮುದ್ದೆ ಜೊತೆ ಅಂತೂ ಇನ್ನೂ ಸೂಪರ್ ಇರುತ್ತೆ, ಅನ್ನೋದಕ್ಕಿಂತ ಮುದ್ದೆ ಜೊತೆ ಸೂಪರ್ ಇರುತ್ತೆ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಮಾಡಿದ್ರಾ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.